ಇವರು ಅವಶ್ಯಕತೆಗೋಸ್ಕರ ರಾಜಕಾರಣಿಗಳ ಕಮಿಷನ್ಗೋಸ್ಕರ ರೂಪಿಸತಕ್ಕಂಥ ಕಾರ್ಯಕ್ರಮಗಳು. ಆಮೇಲೆ ಶಾಶ್ವತವಂತ ನೀರಾವರಿ ತಂದು ನಿಮಗೆ ಕೊಟ್ರೆ ಅವ್ರಿಗೇನ್ ಬಂತು? ಶಾಶ್ವತ ನೀರಾವರಿ ಯೋಜನೆ ಇವತ್ತು ಇದು ಇಷ್ಟೇ ಗುಟ್ಟು ಏನಿಲ್ಲ, ಅದು ಅವ್ರಿಗೂ ಆಸೆ ಇದೆ, ಶಾಶ್ವತ ನೀರಾವರಿ ತರಬೇಕಂತ ಆಸೆ ಐತೆ. ಬಟ್ ಇಷ್ಟೇ ಗುಟ್ಟು ಶಾಶ್ವತ ನೀರಾವರಿ ಯೋಜನೆ ಇವತ್ತು ರೂಪಿಸಿದ್ರೆ ಅದಕ್ಕೆ ಚಾಲ್ತಿ ವರ್ಷಕ್ಕೆ 10 ವರ್ಷ ಆಗುತ್ತೆ. 10 ವರ್ಷ ಆಗುತ್ತೆ ನೀವೆಲ್ಲ ಮುರಿದೋದ್ರ ಬೋಟ್ಗಳಾಗಲ್ಲ. ಅದಕ್ಕೆ ಇವತ್ತು ಯಾವ್ದಾದ್ರು ಕೋಲ್ ಮಟ್ಟಿ ಕೊಟ್ಬಿಟ್ಟು ಫೋಟೋ ಹಿಡ್ಕೊಂಡು ಮುರ್ಸೋದು ನಿಮ್ಗೆಲ್ಲ ಹೇಳೋದು ಕೋಲ್ ಫ್ರೀ ಯೋಜನೆ ಕೊಟ್ರೆ ಆ ಯೋಜನೆ ಈ ಯೋಜನೆ ಎಲ್ಲ ಶಾರ್ಟ್ ಅಂಡ್ ಚಿಕ್ಕ ಯೋಜನೆಗಳು. ಇವತ್ತು ಯೋಜನೆ ಕಡೆ ನಾಳೆ ಪೇಪರ್ಗೆ ಬರ್ಬೇಕು ಅಂತ ಯೋಜನೆ ಮಾತ್ರ. ಆಮೇಲೆ ನಾವು ಹಂಗೆ ಇದ್ದೀವಿ, ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ, ಅದ್ರ ಹೋಗ್ಲಿಕ್ಕೆ ನಾವು ಇದ್ದೀವಿ. ಅದು ನಮ್ದಲ್ಲೂ ತಪ್ಪಿದೆ. ನಾವೇನು ಯಾವ ಕಡೆಯಿಂದ ಸರಿ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ ವ್ಯವಸ್ಥೆಯನ್ನು. ವ್ಯವಸ್ಥೆ ಮೊದಲು ಕೆಟ್ಟಿರೋದೇ ನಮ್ಮಿಂದ, ವ್ಯವಸ್ಥೆ ಕೆಡಿಸ್ತಾ ಇರೋದೇ ನಾವು. ಹಾಗಾಗಿ ಎಲ್ಲಾ ಕಡೆಯಿಂದ ವ್ಯವಸ್ಥೆ ಕೆಡ್ತಾ ಇದೆ. ಇರ್ಲಿ, ಇನ್ನು ಮುಂದಾದ್ರೂ ಸರಿಪಡಿಸ್ಕೊಂಡು ಆಗಿರೋದು ಮಾತಾಡ್ತಾ ಹೋದ್ರೆ ಮಾತಾಡ್ತಾ ಇರ್ಬೇಕು ಅನಿಸುತ್ತೆ. ಮತ್ತೆ ಮುಂದೆ ಏನು ಆಗ್ಬೇಕು ಅನ್ನೋ ವಿಚಾರ ಬಗ್ಗೆ ನಾವು ಮುಂದೆ ಹೋಗ್ಬೇಕು. ಆಗಿರೋ ತಪ್ಪುಗಳು ಮಾತಾಡ್ತಾ ಇರ್ಬೇಕು ಅನ್ಸುತ್ತೆ. ಇನ್ನ ಏನನ್ನೋ ಹೇಳ್ಬೇಕು ಅನಿಸ್ತದೆ, ವ್ಯವಸ್ಥೆ ಬಗ್ಗೆ ಹೇಳ್ಬೇಕು ಅನಿಸ್ತದೆ, ಸಂಘಟನೆ ಬಗ್ಗೆ ಹೇಳ್ಬೇಕು ಅನಿಸ್ತದೆ, ಹೋರಾಟದ ಬಗ್ಗೆ ಮತ್ತು ಮಾತಾಡ್ಬೇಕನ್ನಿಸ್ತದೆ. ಹೋರಾಟಗಳು ಕೋಲಾರ ಜಿಲ್ಲೆಯಲ್ಲಿ ಹಾಸ್ಯಾಸ್ಪದವಾಗಿ ನಡೆಯೋದಂತ ನೋಡ್ಬೇಕು, ಈ ಕಣ್ಣಾರು ನೋಡ್ಬೇಕು ಅನಿಸ್ತದೆ. ಒಂದು ಟೈಲಿ ಅಣ್ಣ ರಾಜ್ಯಾಧ್ಯಕ್ಷ ಹೇಳ್ತೀನಿ, ಈ ಕೋಲಾರ ಜಿಲ್ಲೆ ಟವಲ್ ಹಾಕಕ್ಕೆ ಭಯ ನಾವು ಸರಿ ಹೆಂಗ್ ಗೊತ್ತಾ? ಇವಾಗ ಟವಲ್ ಹಾಕಿವನೇ ನಮ್ ತೆಲುಗು ಒಂದು ಮಾತಾಡೋದು 20 ಎಂತ ಸಂಪಾದನೆ ಅಂದ್ಬಿಡ್ತಾರಣ್ಣ. ಅಂದ್ರೆ ಇವತ್ತು ಎಷ್ಟೋ ಸಂಪಾದನೆ ಟವಲ್ ಹಾಕಿದ್ರೆ ಅಷ್ಟು ಇಲ್ದ್ರೆ ಓದ್ತವನ, ಏನ್ ಕೋಲಾರ್ಗೆ ಹೋಗ್ತಾವನ ಗಾಡಿ ಎತ್ಕೊಂಡು, ಆಮೇಲೆ ಪೆಟ್ರೋಲ್ ಎಲ್ಲಿ ಬರ್ಬೇಕು ಇವನ್ಕ ಟವಲ್ ಆಗಿದೆ. ಇವತ್ತು ಕೊಟ್ರೆ ಯಾವ್ದೋ ಮಂಜಿಗಿರಾಕಿ ಕೊಟ್ಟೆ ಇವತ್ತು ಅನ್ನೋ ಮಟ್ಟದಲ್ಲಿ ಹೋರಾಟಗಾರನ ಯಾರು ಸೀರಿಯಸ್ ಆಗಿ ನೋಡೋ ಮಟ್ಟದಲ್ಲಿ ಇಲ್ಲ. ಹೋರಾಟಗಾರನ ದಾರಿಯಲ್ಲಿ ಹೋಗ್ತಾ ಇದ್ದಾನಪ್ಪ, ಅವನು ಗೌರವ ಕೊಡೋಣ, ಕರೆಸಿ ಕೂರಿಸಿ ಒಂಚೂರು ಮಾತಾಡೋಣ ಅನ್ನೋ ಮಟ್ಟ ಜನರಲ್ಲಿ ಆ ಭಾವನೆಯನ್ನು ನಾವು ಮಾಡಿಲ್ಲ, ಆ ಭಾವನೆಯನ್ನು ನಾವು ತುಂಬಿಸಿಲ್ಲ. ಯಾವ ಭಾವನೆಯನ್ನು ತುಂಬಿಸಿದ್ದೀವಿ ಅಂದ್ರೆ, ಇವನ್ ಯಾವನೋ ಬಂದವಲ್ಲ ಸ್ವಾಮಿ ಶಾಲು ಹಾಕ್ಯಣ್ಣಪ್ಪ, ಇವ್ನು ಪೋಸ್ಟ್ ಎಲ್ಲ ಹಾಕಿ ತಿರ್ಕೇರಿ ಶಾಲೆಗೆ ಹೋಗ್ಬಿಡಿ ಅನ್ನೋ ಮಟ್ಟಕ್ಕೆ ಬಂದದ್ದು ಕೋಲಾರ ಜಿಲ್ಲೆಯಲ್ಲ. ನಾನು ವಿಷಾದವಾಗಿ ಹೇಳ್ತಾ ಇದ್ದೀನಿ, ಯಾರು ಯಾರೋ ಅನ್ನತೆ ಭಾವಿಸ್ಬೇಡಿ. ಆ ಮಟ್ಟಕ್ಕೆ ಆಗಿದಿಲ್ಲ. ಹಾಗೆ ಒಪ್ಕೊಂತೀರಾ? ನೀವು ಹಳ್ಳಿಯಿಂದ ಶಾಲಾ ಹಾಕೊಂಡು ನಗರಕ್ಕೆ ಬರುವಾಗ ನಿಮ್ಮ ಹಳ್ಳಿಗಳಲ್ಲಿ ಮಾತಾಡ್ಕೊಳ್ತಾರಿಲ್ಲ, ಇವತ್ತು ಯಾವ್ದೋ ಸಂಪಾದನೆ ಬೇವನ್ಕ ಅಂತ. ಅಂದ್ರೆ ಆ ಮಟ್ಟಕ್ಕೆ ನಮ್ಮ ಮುಂದೆ ಮಾಡ್ತಕ್ಕಂಥ ಹೋರಾಟ ಅಂತ ಪಟ್ಟ ಕಟ್ಕೊಂಡವ್ರು. ಸುಮ್ಮನೆ ಸಂಘಟನೆ ನಾವು ಹೆಸರು ಬರಬೇಡ, ಸಂಘಟನೆಗಳಂತೂ ಪಟ್ಟ ಕಟ್ಕೊಂಡವ್ರು, ಸಂಘಟನೆಗಳ ಮುಖವಾಡ ಹಾಕೊಂಡವ್ರು. ಅದಕ್ಕೆ ಕಾರಣ ಕೂಡ ನಾವೇ. ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಕುತ್ಕೊಂಡ್ವಿ. ನಾವು ಏನ್ ಸಜ್ಜನರು ಪ್ರಬುದ್ಧರು ಅಂತ ಹೇಳ್ಕೊಂಡಿದ್ದೀರೋ, ನಾವು ಸೋಂಬೇರಿಗಳು. ನಾವು ಸೋಂಬೇರಿತನ ಮಾಡಿ ಹಳ್ಳಿಗಳಲ್ಲಿ ಕುತ್ಕೊಂಡ್ವಿ. ಅವ್ರು ಚಾಲಕ ಹುಷಾರು ಡೈಲಿ ಗಾಡಿ ಹಿಡ್ಕೊಂಡು ಈ ಹೆಸರು ತಂದಿಕ್ಕಿದ್ರು ನಮಗೆ. ಯಾಕಂದ್ರೆ ನಮ್ಗೆ ತೋಟಗಳಪ್ಪ ಹೋಗೋರು ಯಾರಪ್ಪ, ಇವಾಗ ಕಳೆ ಹೊರಿಬೇಕು, ಟಮಾಟೋ ಬಿಡಿಸ್ಬೇಕು, ಇವಾಗ ಆಲೂಗಡ್ಡೆ ಕ್ಯಾರೆಟ್ ಕೊಡ್ಬೇಕು, ಕ್ಯಾರೆಟ್ ಬೇರೆ ರೇಟ್ ಬೇರೆ ಡೌನ್ ಆಗ್ಬಿಡ್ತು. ಇವಾಗ ಈ ಆಲೋಚನೆ ನಮಗೆ, ಅವ್ರಿಗೆ ಅದೇನು ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಒಂದು ಕಾರ ಅಂತ ಒಂದು ಸಾಯಂಕಾಲಕ್ಕೆ ಒಂದು ಅರ್ಜಿ ಹಾಕ್ತ ನಾಳೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ. ಖಾಸಗೀಕರಣ ಮಾಡ್ಲಿ, ಬರ್ಲಿ, ನೋಡೋಣ ಯಾವ ಸರ್ಕಾರ ಮಾಡುತ್ತೋ ನೋಡ್ತೀವಿ. ನಾವು ತಾಕತ್ತಿದ್ರೆ ರೈತ ಸಂಘದವರು, ರೈತರು ತಾಕತ್ತಿದ್ರೆ ನೋಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಬರಗಾಲ ಬಂದಿದೆ, ಸರ್ಕಾರನೇ ಹೇಳಿದೆ ಬರಗಾಲದಲ್ಲಿ ಸಾಲ ವಸೂಲಿ ಮಾಡಬೇಡ್ರಿ ಅಂತ ಹೇಳಿ. ಆದ್ರೆ ಬ್ಯಾಂಕ್ನವರು, ಸಣ್ಣ ಹಣಕಾಸು ಸಂಸ್ಥೆಯವರು ಇವತ್ತು ಸಾಲ ವಸೂಲಿ ತೊಂದರೆ ಕೊಡ್ತಾ ಇದ್ದಾರೆ. ನೀವೇನು ಮಾಡಬೇಡಿ, ಯಾರು ಸಾಲ ವಸೂಲಿ ಬರ್ತಾರೋ ಅವ್ರು ಊರು ಕಂಬ ಕಟ್ಟಿ ಹಾಕ್ರಿ, ಅಲ್ಲಿ ರೈತ ಸಂಘಕ್ಕೆ ತಿಳಿಸ್ರಿ ಸಾಕು, ಅಷ್ಟೇ. ಇನ್ನೇನೇನು ಮಾಡಕ್ ಹೋಗ್ಬೇಡ್ರಿ ನೀವು. ಅದಕ್ಕೆ ಯಾಕೆ ಹೆದರ್ತೀರಿ ನೀವು? ಅವೆಲ್ಲ ನಾವೇ ಜಾರಿ ಮಾಡೋದು. ಹಿಂದೆ ಬಗರ್ಕುಂ ಸಾಗುವಳಿ ಕೊಡ್ಲಿಲ್ಲ. ಇವತ್ತೇನಾದ್ರು ಬಗರ್ಕುಂ ಸಾಗುವಳಿ ರೈತರ ಬಳಿ ಉಳಿದಿದ್ದಾವೆ ಅಂದ್ರೆ ಅವತ್ತು ಅರಣ್ಯ ಇಲಾಖೆಯವರಿಗೆ ಗಿಡ ನೆಡಕ್ ಬಿಡದೇ ಇರೋ ಕಾರಣಕ್ಕೋಸ್ಕರ ಇವತ್ತು ಬಗರ್ಕುಂ ಸಾಗುವಳಿ ಉಳಿದಿದ್ದಾವೆ. ಅವತ್ತು ಹಕ್ಕುಪತ್ರ ಕೊಡ್ಲಿಲ್ಲ ಸರ್ಕಾರಗಳು, ರೈತ ಸಂಘ ಹಕ್ಕುಪತ್ರ ಕೊಟ್ವಿ. ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ರು.
88ರಲ್ಲಿ ಕುಂಸಿ ಅಂತ ಒಂದು ಸಭೆ ಒಳಗಡೆ ನಾನು, ನಂಜನಸ್ವಾಮಿ, ಸುಂದರೇಶ್ ಅವರು, HS ರುದ್ರಪ್ಪನವರು ಒಂದು ಸಭೆ ಒಳಗಿದ್ವಿ. ಮಗರಕುಂ ಸಾಗುವಳಿದಾರರು 5,000 ಜನ ಸೇರಿದ್ರು. ಪಟೇಲ್ ಒಂದು ಹೇಳಿಕೆ ಬಂದಿತ್ತು ಪತ್ರಿಕೆಯಲ್ಲಿ, ಪರ್ಯಾಯ ಸರ್ಕಾರ ಮಾಡ್ತಾ ಇದ್ದಾರೆ ರೈತ ಸಂಘದವರು, ಎಚ್ಚರ ನಿಮ್ಮ ಮೇಲೆ ಕ್ರಮ ತಗೊಳ್ಬೇಕಾಗುತ್ತೆ ಅಂತ. ನಂಜನಸ್ವಾಮಿ ಹೇಳಿದ್ರು, ಪಟೇಲ ತಾಕತ್ತಿದ್ರೆ ನಮ್ಮನ್ನು ಇಲ್ಲಿ 5,000 ಜನ ಸೇರಿದಾರಲ್ಲ ಅವ್ರನ್ನ ಬಂದ್ಸು ತಾಕತ್ತಿದ್ರೆ ಅಂತ ಹೇಳಿ ಆ ಸಭೆಯಲ್ಲೇ ಚಾಲೆಂಜ್ ಹಾಕಿದ್ರು. ಇವತ್ತು ಯಾವ ಸರ್ಕಾರನೂ ಕೂಡ ರೈತರನ್ನ, ಬಡವರನ್ನ ಎದುರಕ್ಕೆಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀರಾವರಿ ಎತ್ತಿನೊಳೆ ನೀರಾವರಿನೂ ಅಷ್ಟೇ ನೋಡಿ, ಚಿಕ್ಕಮಗಳೂರು ಮತ್ತೆ ಹಾಸನದವ್ರು ಒತ್ತಾಯ ಜಾಸ್ತಿ ಆಯ್ತು, ಅವ್ರ ಚಳವಳಿ ಜಾಸ್ತಿ ಆಯ್ತು, ಅಲ್ಲಿ ತಗೊಂಡು ಹೋದ್ರು. ನೀವು ಮತ್ತೆ ಪುನಃ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ, ಚಳವಳಿ ಮಾಡಿದ್ರೆ ನಿಮ್ ಕೋಲಾರಕ್ಕೂ ನೀರು ಬರುತ್ತೆ. ನೀವು ಮಲಿಕೊಂಡ್ರೆ ಕೋಲಾರಕ್ಕೆ ನೀವು ನೀರು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ ತಿಳ್ಕೊಳ್ರಿ. ಅದಕ್ಕಾಗಿನೇ ಇವತ್ತು ಈ ಸಮಾವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮಲೆನಾಡಿನಲ್ಲಿ, ಶಿವಮೊಗ್ಗದಲ್ಲಿ ಕೆಲವು ಪರಿಸರ ತಜ್ಞರು ಎತ್ತಿನೊಳೆ ನೀರು ಕೊಡಬಾರದು ಅಂತಕ್ಕಂಥ ಒಂದು ಮೀಟಿಂಗ್ ಮಾಡಿದ್ರು. ಲಾಕಪ್ ನಲ್ಲಿ ಹಿಂಸೆ ಅನುಭವಿಸಿದೀವಿ. ಧರಣಿ ಕೂತ್ರು, ಬೆಳಿಗ್ಗೆ 10 ಗಂಟೆಗೆ ಕೂತ್ರು, ಸಂಜೆ 5 ಗಂಟೆ ತನಕ ನಾ ಜಾಗ ಬಿಟ್ಟು ಕದಲಿಲ್ಲ. ಉಪವಾಸ ಸತ್ಯಾಗ್ರಹ ಅಂದ್ರೆ ನೀರು ಕುಡ್ದಿಲ್ಲ, ಊಟನೂ ಮಾಡಿಲ್ಲ. ಆ ತರ ಚಳವಳಿ ನಾವೇನಾದ್ರು ಹಮ್ಮಿಕೊಂಡ್ರಿ, ಯಾವ ರೀತಿ ಚಳವಳಿ ಮಾಡ್ತೀರಿ ಅಂತ ಯೋಚನೆ ಮಾಡಿ ಸ್ವಲ್ಪ. ಇವತ್ತು ಕೃಷಿ ಕಾಯ್ದೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು